ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಗೈಸ್. ಇನ್ನೂ ಒಂದು 5:30 ಆಗಿದೆ. ಇನ್ನೂ ಫುಲ್ ಬೆಳಗಾಗಿಲ್ಲ ನೋಡಿ, ಕತ್ಲೆ ಇದೆ. ಈ ಕಡೆ ಲೈಟ್ ಇದೆ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಲೈಟ್ ಕಂಬದ್ದು ಲೈಟ್ಸ್ ಎಲ್ಲ ಕಾಣ್ತಾ ಇದೆ. 5:30 5:45ಗೆಲ್ಲ ಸ್ವಲ್ಪ ಬೇಗನೆ ಬೆಳಗಾಗುತ್ತೆ ಗೈಸ್. ಈಗ ಇನ್ನೂ ನಾನು ಹಾಸಿಗೆ ಎಲ್ಲ ಏನೂ ಎತ್ತಿಟ್ಟಿಲ್ಲ. ಜಸ್ಟ್ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಹೋಗಿ ರೈಸ್ಗೆ ಇಟ್ಟು, ಫಸ್ಟ್ ನಾನು ಮಾಡೋ ಕೆಲಸನೇ ಅದು. ಬೇಗ ಅಡುಗೆ ಆಗಬೇಕಲ್ವಾ ನಮ್ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ರೈಸ್ಗೆ ಇಟ್ಬಿಡ್ತೀನಿ. ಸಾಂಬಾರು ಏನಾದರೂ ಇದ್ದರೆ, ಇಲ್ಲಾಂದರೆ ಟಿಫನ್ ಮಾಡೋದಾದರೆ ಟಿಫನ್ ಮಾಡಿಬಿಡ್ತೀನಿ. ನೈಟ್ ಸ್ವಲ್ಪ ಸಾಂಬಾರು ಮಾಡಿದ್ದೆ ಇತ್ತು. ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ ನೆನೆಸಿದ್ದೆ ನಿನ್ನೆನೆ. ಬಟ್ ಅದು ನೈಟ್ ಮಿಕ್ಸಿಗೆ ಹಾಕಿ ಸ್ವಲ್ಪ ಬೇಗನೆ ಮಿಕ್ಸಿಗೆ ಹಾಕಿದ್ದೆ, ಒಂದು 6 ಗಂಟೆಗೆಲ್ಲ, ಮತ್ತು ನನಗೆ ಟಿಫನ್ ಮಾಡೋಕ್ಕಾಗಲಿ ಅಂತ. ಆದರೂ ಅದು ಯಾಕೋ ಇನ್ನೂ ಉಬ್ಬಿಲ್ಲ. ಇನ್ನು ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇವೆಲ್ಲ ಎತ್ತಾಕ್ಬಿಟ್ಟು ಕಸ ಹೊಡಿಯೋಣ ಅಂತ ಹೇಳಿ ಫಸ್ಟ್ ಎಲ್ಲ ಎತ್ತಿಡ್ತಾಯಿದ್ದೀನಿ. ಗೈಸ್, ನನಗೆ ಬೆಡ್ ಮೇಲೆಲ್ಲ ಮಲ್ಗೋಕ್ಕೆ ಆಗ್ತಾಯಿಲ್ಲ ಈ ನಡುವೆ. ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ ಹೇಳಿ ಕೆಳಗಡೆನೇ ಮಲಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಹೇಮಂತ್ ಊರಿಗೆ ಹೋಗಿರೋದ್ರಿಂದ ಈ ಜಾಗ ಫ್ರೀ ಇರುತ್ತೆ, ಅದಕ್ಕೆ ಇಲ್ಲೇ ಮಲ್ಕೋತೀವಿ. ಹೇಮಂತ್ ಬಂದರೆ ಮತ್ತೆ ಅವನೇ ಮಲಗ್ತಾನೆ. ದಿವಾನ್ ಮೇಲೆ ಅವನು ಮಲಗೋದಿಲ್ಲ, ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತ ಹೇಳಿ ಕೆಳಗಡೆ ಮಲಗಿದ್ರೆ ಸ್ವಲ್ಪ ಫ್ರೀ ಅನಿಸುತ್ತೆ. ಹಾಗೆ ಮೈನಾವೆಲ್ಲ ಏನೂ ಆಗೋದಿಲ್ಲ ಗೈಸ್. ನಮ್ಮದು ಬೆಡ್ ಸ್ವಲ್ಪ ಹಳೇದು, ನಮ್ಮ ಮದುವೆ ಆಗಿ ಹೊಸ್ದ್ರಲ್ಲಿ ತೊಗೊಂಡಿದ್ದು. ಹಳೇದಾಗಿದ್ದರಿಂದ ಸಿಕ್ಕಾಬಟ್ಟೆ ಮೈ ನೋವು ಅದ್ರ ಮೇಲೆ ಎಲ್ಲ ಮಲಗಿದ್ರೆ. ಬೆನ್ನೋವು, ಸೊಂಟ ನೋವು ಎಲ್ಲ ಬರುತ್ತೆ. ಅದಕ್ಕೆ ಅಂತೇಳಿ ಅದ್ರ ಮೇಲೆ ಮಲಗಲ್ಲ ಆಲ್ಮೋಸ್ಟು. ಇನ್ನು ಈ ದಿವಾನ್ ಮೇಲೆ ಮಲಗ್ಬೋದು ಹೇಮಂತ್. ಎಲ್ಲರೂ ಇವಾಗ ಎಲ್ಲ ಯಾರಾದರೂ ಬಂದರು ಎಲ್ಲ ಇದ್ರ ಮೇಲೆ ಕುತ್ಕೊಳ್ತೀವಲ್ಲ, ಕುತ್ಕೊಂಡು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಅದು. ಹಾಸಿಗೆ ಅಂತೀವಲ್ಲ, ಅದು ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಹೋಗಿದೆ ಇದು. ಸೊ ಅದಕ್ಕೆ ಅವನು ಮಲಗೋದಿಲ್ಲ. ಬೆಡ್ಶೀಟ್ ಹಾಸ್ಕೊಂಡು ಮೆತ್ತಗಿರುತ್ತೆ ಅಂತ ಹೇಳಿ ಕೆಳಗಡೆನೇ ಮಲಗ್ತಾನೆ. ಬಟ್ ಚಳಿಗಾಲದಲ್ಲಿ ಮೇಲೆ ಮಲಗ್ತೀವಿ. ಚಳಿಗಾಲದಲ್ಲೆಲ್ಲ ಕೆಳಗೆ ಮಲ್ಗೋಕ್ಕಾಗೋದಿಲ್ಲ, ಹೆವಿ ಚಳಿ ಆಗುತ್ತೆ. ಹಂಗೆ ಟೈಲ್ಸ್ ಎಲ್ಲ ಫುಲ್ಲು ಥಂಡಿ ಇರ್ತವೆ ಗೈಸ್, ತಣ್ಣು ಕೊರೀತಾ ಇರುತ್ತೆ. ಅದಕ್ಕೋಸ್ಕರ ಚಳಿಗಾಲದಲ್ಲೆಲ್ಲ ಮೇಲೇ, ಬೇಸಿಗೆಯಲ್ಲಿ ಮಾತ್ರ ಕೆಳಗಡೆ ಆರಾಮ್ಸೆ. ಚಾಪೇನೂ ಬೇಡ, ಕೆಳಗಡೆನೇ ನೆಮ್ಮದಿಯಾಗಿ ಮಲ್ಕೋಬೋದು. ಇನ್ನು ನಾನು ಒಂದು ಕಡೆ ಅಡುಗೆ ಮಾಡ್ಕೊತ ಇನ್ನೊಂದು ಕಡೆ ಕಸ ಎಲ್ಲ ಹೊಡ್ಕೊಂಡು, ಫಸ್ಟ್ ಎದ್ದ ತಕ್ಷಣ ಮಾಡಬೇಕಾಗಿರೋ ಕೆಲಸ ಇದು. ಬಟ್ ಏನು ಮಾಡೋದು, ಬೇಗ ಅಡುಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಶುರು ಮಾಡ್ಕೊಂಬಿಡ್ತೀನಿ. ಇನ್ನು ಅಡುಗೆಗೆ ಇಟ್ಕೊಂಡು ಈ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಇನ್ನು ನಮ್ಮ ಮನೆಯವರು ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾರೆ. ಗೈಸ್, ಇವತ್ತು ನಮ್ಮದು ಹೀಟ್ರೇ ಕೆಟ್ಟೋಗ್ಬಿಟ್ಟಿದೆ. ನೀರು ಮಾತ್ರ ಹೀಟೇ ಆಗ್ತಾಯಿಲ್ಲ, ಲೈಟಾಗಿ ಬಿಸಿ ಆಗ್ತಾ ಇದ್ದಾವೆ, ಬಟ್ ಜಾಸ್ತಿ ಕಾಯ್ತಾ ಇಲ್ಲ. ಅದಕ್ಕೆ ಅಂತ ಹೇಳಿ ಸ್ಟವ್ ಮೇಲೂ ಸ್ವಲ್ಪ ನೀರು ಕಾಯಿಸಿ ಕೊಡ್ತಾ ಇದ್ದೀನಿ. ದೊಡ್ಡ ಪಾತ್ರೆ ಇಟ್ಟರೆ ಆಗೋದಿಲ್ಲ ಅದ್ರ ಮೇಲೆ, ಅದಕ್ಕೆ ಚಿಕ್ಕದಾಗೇ ಒಂದು 2-3 ಸಲ ನೀರು ಕಾಯಿಸಿ ಕೊಡ್ತಾಯಿದ್ದೀನಿ ಪಾಪ ಅವ್ರಿಗೆ ಸ್ನಾನಕ್ಕೆ ಅಂತೇಳಿ. ಅದು ನೀರು ಬೆಳಿಗ್ಗೆನೇ ಸ್ವಲ್ಪ ತಣ್ಣಗಿದ್ರೂ ಉಯ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೀಟ್ರಲ್ಲಿ ಸ್ವಲ್ಪ ಕಾದಿದ್ದು, ಹಾಗೆ ಸ್ಟವ್ ಮೇಲೂ ಕಾಯಿಸಿ ಕೊಡ್ತಾಯಿದ್ದೆ. ಇನ್ನು ನೋಡಿ, ಒಂದು ಕಡೆ ರೈಸ್ ಮಾಡ್ಕೊತ, ಅಂದರೆ ನಾನು ಕುಕ್ಕರ್ಗೆ ಇಡೋದಿಲ್ಲ ರೈಸ್ನ, ಅದಕ್ಕೋಸ್ಕರನೇ ಒಂದು 2-3 ಸಲ ಓಡಾಡಬೇಕಾಗುತ್ತೆ. ಪಾತ್ರೆಯಲ್ಲಿ ಮಾಡೋದ್ರಿಂದ ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ತಾ ಇರಬೇಕು. ಒಂದು ಕಡೆ ರೈಸ್ ಆಗ್ತಾಯಿದೆ, ಇನ್ನು ಒಂದು ಕಡೆ ಬೇಗ ಎಲ್ಲ ಕಸ ಹೊಡೆದು ಇನ್ನು ಹೊಸ್ಲು ತೊಳ್ಕೊಂಬಿಡ್ತೀನಿ. ಗೈಸ್, ನನಗೆ ಅದು ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಹೊಸ್ಲು ತೊಳೆದು ಬಟ್ಟೆ ಇಟ್ಬಿಡ್ಬೇಕು. ಅದಕ್ಕೋಸ್ಕರ ಹೊರ್ಗಡೆದೆಲ್ಲ ಒಂದೇ ಸಲ ಒರೆಸ್ಕೊಂಬಿಟ್ಟು ಹೊಸ್ಲು ತೊಳೆದು ಬಟ್ಟಿಟ್ಟು ಪೂಜೆ ಮಾಡಿಬಿಡ್ತೀನಿ. ಅಂದರೆ ಊದ್ಗಡ್ಡೆ ಹಚ್ಚಲ್ಲ, ಬಟ್ ಬಟ್ಟಿಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತೀನಿ. ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಅವರು ಮತ್ತೆ ಪೂಜೆ ಮಾಡ್ತಾರೆ ಬೆಳಿಗ್ಗೆನೆ. ನಾನು ಬೆಳಿಗ್ಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದ್ದೀನಿ ನಿಮಗೆಲ್ಲ ಪ್ರೀವಿಯಸ್ ಲಾಗಲ್ಲಿ. ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಅಷ್ಟೇ ಒಂದು ಸ್ವಲ್ಪ 3 ಗಂಟೆ ಹಾಗೆ ಎದ್ಬಿಟ್ಟು ಬೆಳಿಗ್ಗೆನೇ ಮಾಡ್ತೀನಿ. ಬಟ್ ಯಾವಾಗಲೂ ನಾನು ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರದ್ದೇ ಬೆಳಿಗ್ಗೆ ಪೂಜೆ ಡ್ಯೂಟಿ ಅಂತ ಹೇಳಿ ತುಂಬ ಸಲ ಹೇಳಿದ್ದೀನಿ. ಇನ್ನು ಅವರು ಡ್ಯೂಟಿಗೆ ರೆಡಿ ಆದರೂ ಟೈಮ್ ಆಗಿದೆ. ಆದ್ರೂ ನನಗೋಸ್ಕರ ನಿಂತ್ಕೊಂಡಿದ್ದಾರೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಗೈಸ್, ಮತ್ತೆ ಮಧ್ಯಾಹ್ನದ ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು, ಅದಕ್ಕೆ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ ಗೈಸ್. ಪಲ್ಯ ಮಾಡಿದ್ದೀನಿ ಆಲ್ರೆಡಿ, ದೋಸೆ ಮಾಡ್ತಾ ಇದ್ದೀನಿ.
ಗೆಸ್ ಬೆಳಿಗ್ಗೆನೂ ಉಬ್ಬಿರಲಿಲ್ಲ ಅಂತ ಹೇಳಿದ್ನಲ್ಲ, ಒಂದು 9:30 9 ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ಉಬ್ಬಿತ್ತು. ಇನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗೆ ಉಬ್ಬಿತ್ತು ಗೈಸ್. ಅದಕ್ಕೆ ಮಧ್ಯಾಹ್ನಕ್ಕೆ ಸಾಫ್ಟಾಗಿರೋ ದೋಸೆ ರೆಡಿ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದ್ವು ಗೈಸ್. ಎಲ್ಲಲ್ಲ ಬತ್ತೈತ್ ನೋಡಿ ಈಗ ಅಗಳ ಬಂದೈತೆ ಅವಾಗ ಎಲ್ಲಿಗೆ ಹೋಗ್ತೈತಲ್ಲ, ಹೋಗನ್ ಬಾ, ಚಪ್ಲಿ ಬಿಡು ಹೋಗನ. ಇದೆಯಾ ಜುಟ್ಟಿದು? ಹ್ಞೂ ಅವಾಗ ದೊಡ್ಡಳದ್ಲಲ್ಲ, ಇನ್ನೆಲ್ಗ್ ಬೇಕಂತೆ? ಎಲ್ಗ್ ಬೇಕಕ್ಕ? ಹೋಗಿ ಕಳ್ರು ಬಂದಾರ, ಹುಡುಗರು ಹಿಡ್ಕೊಂಡು ಹೋಗಾರ ಅವ್ರು ನೋಡು ಗೈಸ್. ತುಂಬ ದಿನ ಆದಮೇಲೆ ಗಿಣ್ಣಿ ಅವರು ಮನೆಗೆ ಬಂದಿದ್ರು. ಅಂದರೆ ಅವ್ರು ಸ್ಕೂಲ್ಗೆ ಹೋಗ್ತಾರಲ್ಲ, ಅದಕ್ಕೆ ಬರೋದಕ್ಕಾಗಿರಲಿಲ್ಲ. ಅವ್ರನ್ನ ಮಾತಾಡ್ಸ್ಕೊಂಡು ನಿಂತರೆ ಇಲ್ಲಿ ಕೆಳಗಡೆ ಬಸ್ ನೋಡಿ ಅವರಿಬ್ಬರು ಒಂದೇ ಸಲ ಅಟ್ ಎ ಟೈಮ್ ಬಂದಿದ್ದಾರೆ. ಪಾಪ ಕ್ರಾಸ್ ಆಗೋಕ್ಕಾಗ್ತಾಯಿಲ್ಲ. ಅದರಲ್ಲೂ ಸ್ಕೂಲ್ ಮಕ್ಳಿರೋ ವ್ಯಾನ್ ಸ್ವಲ್ಪ ನಿಧಾನಕ್ಕೆ ಬರಬೇಕು. ಮಕ್ಳು ಇರ್ತೇವಲ್ಲ, ಸ್ವಲ್ಪ ಸೇಫ್ಟಿ ಮೇಂಟೈನ್ ಮಾಡಬೇಕು ಅವರು. ಒಂದು ಕಂಪನಿ ಬಸ್ಸು, ಇನ್ನೊಂದು ಸ್ಕೂಲ್ ಬಸ್ಸು. ಇಲ್ಲಿ ತುಂಬ ಅಷ್ಟೇ ಗೈಸ್. ಅಂದರೆ ಅಲ್ಲೇನು ಕಾಣಲ್ಲ ಅಂತಲ್ಲ, ಕಾಣುತ್ತೆ, ಆದ್ರೂ ಅವರು ಬರೋ ಸ್ಪೀಡಲ್ಲಿ ಬಂದುಬಿಡ್ತಾರೆ. ಇನ್ನು ಅವ್ರು ಹೇಗೆ ಕ್ರಾಸ್ ಮಾಡ್ತಾರೆ ಅಂತೇಳಿ ನೋಡ್ತಾ ನಿಂತ್ಕೊಂಡಿದ್ವಿ. ಗಿಣಿನೂ ಒಳಗೆ ಬರ್ತಾನೆ ಇರಲಿಲ್ಲ. ಅವಳಿಗೆ ಲೇಔಟ್ಗೆ ಹೋಗಬೇಕು, ಪೀಕಾಕ್ ಲೇಔಟ್ಗೆ ಅಂತೇಳಿ ಅವರಮ್ಮ ಕರ್ಕೊಂಡ್ಬಂದಿದ್ದಾರ. ಒಳಗೆ ಬರ್ತಾಯಿಲ್ಲ. ಇನ್ನು ಹಾಗೋ ಹೀಗೋ ಮುದ್ದು ಮಾಡಿಕೊಂಡು ಒಳಕ್ಕೆ ಕರ್ಕೊಂಡು ಬಂದೆ. ಕರ್ಕೊಂಬಂದು ನಾವು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಇನ್ನು ಅವ್ರ ಚಿಕ್ಕಪ್ಪ ಅವಳನ್ನ ಕರ್ಕೊಂಡು ಹೋಗಿ ಜೆಮ್ಸ್ ಎಲ್ಲ ತಕ್ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಬಚ್ಚಿಕೊಂಡು ತಿಂತಾಳೆ ಅಂತ. ಬಚ್ಚಿಕೊಂಡು ಎಲ್ಲಿ ತಿಂತೀಯ ತೋರ್ಸು. ನಿಮ್ಮ ಅಪ್ಪಗೆ ಹೇಳ್ತೀನಿ ಇದು ಇವೆಲ್ಲ ತಿಂತಿದ್ದೆ ಅಂತ ಹೇಳ ನಿಮ್ಮ ಅಪ್ಪಗೆ. ಅಳು. ಆದರೂ ಅವ್ರಿಗೂ ಸ್ವಲ್ಪ ಡೈಲಿ ಸ್ಕೂಲ್ಗೆ ಹೋಗಿ ಬೋರ್ ಆಗ್ತಾ ಇರುತ್ತಲ್ವ, ಮೈಂಡ್ ರಿಫ್ರೆಶಿಂಗ್ ಇರಲಿ ಅಂತ ಹೇಳಿ ಲೇಔಟ್ ಕಡೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ಅವಳು ನಂಬ್ತಾನೆ ಇಲ್ಲ ಗೈಸ್. ಅಂದರೆ ತುಂಬ ದಿನ ಆಗಿದೆ, ಇದಲ್ಲ ಇನ್ನೂ ಬೇರೆ ಕಡೆ ಹೋಗೋಣ, ಇದೆಲ್ಲ ಪೀಕಾಕ್ ಲೇಔಟ್, ಇನ್ನೂ ಬೇರೆ ಕಡೆ ಹೋಗೋಣ ಅಂತಲೇ ಇದ್ಲು. ಇದೇ ನಮ್ಮ ನೋಡು ಅಲ್ಲಿ ಲೈಟ್ ಕಂಬದಲ್ಲೆಲ್ಲ ಪೀಕಾಕ್ ಇದ್ದಾವೆ ಅಂದ್ರೂ ನಂಬ್ತಾನೆ ಇಲ್ಲ ಅವಳು. ಇನ್ನೂ ಹೋಗೋಣ ಅಂತ ಹೇಳಿ ಸುಮ್ಮನೆ ವಾಕ್ ಮಾಡಿಸ್ತಾನೆ ಇದ್ಲು. ನಾವು ತುಂಬ ದಿನ ಆಗಿತ್ತು, ಈ ನಡುವೆ ಮಾರ್ನಿಂಗ್ ವಾಕು ಬರ್ತಾ ಇಲ್ಲ, ಹೇಮಂತ್ ಊರಿಗೆ ಹೋಗಿರೋದ್ರಿಂದ. ಸೊ ಮಾತಾಡ್ತಾ ಇದ್ದಾಗ ಬರಬೇಕಿನ್ಮೇಲೆ ಇಷ್ಟು ದಿನ ಅಂತೂ ಆಗಿರಲಿಲ್ಲ. ಹೇಮಂತ್ ಇಲ್ಲ, ನಾನು ಒಬ್ಬಳೇ ಏನು ಹೋಗೋದು ಅಂತ ಹೇಳಿ ಬಂದಿರಲಿಲ್ಲ. ಸೊ ಪಲ್ಲವಿನ ಸ್ಕೂಲಿಗೆ ಇವ್ರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಫ್ರೀ ಆಗಿರ್ತಾಳಲ್ವ, ಒಂದು 9 ಹೋಗೋಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಅಂತೂ ಇಂತೂ ಇವಳನ್ನ ನಂಬಿಸ್ಕೊಂಡು ಇಲ್ಲಿಂದ ನೈಸ್ ರೋಡ್ವರೆಗೂ ಕರ್ಕೊಂಡೋದ್ವಿ. ಇನ್ನು ಗಾಡಿಗಳು ನೋಡ್ತಾ ಅವಳು ಪೀಕಾಕ್ ಲೇಔಟ್ ಅಂತ ಮರ್ತೇ ಹೋದ್ಲು. ಅವ್ರ ಅಣ್ಣ ಅದರಲ್ಲೂ ತಾರ್ ಅಂತೇಳಿ ತೋರಿಸ್ತಾ ಇದ್ದ. ನಮಗೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ಗಾಡಿಗಳ ಹೆಸರೆಲ್ಲ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ ಗೈಸ್. ಕಾರ್ ಅಂದರೆ ಕಾರು, ಜೀಪ್ ಅಂದರೆ ಜೀಪ್ ಅಷ್ಟೇ. ಇವರಿಗೆ ಹೆವಿ ತಲೆ. ಅಂದರೆ ಈಗಿನ ಮಕ್ಕಳಿಗೆ ಆ ಕಾರ್ ಹೆಸರೆಲ್ಲ ಹೇಳ್ತಾರೆ, ಯಾವ್ದು ಇಷ್ಟ ಅಂತ ಅಂದರೆ ಅದರಲ್ಲೇ ಸ್ಪೆಸಿಫಿಕ್ ಗಾಡಿ ಹೆಸರೆಲ್ಲ ಹೇಳ್ತಾರೆ ಗೈಸ್ ಅವರು. ನಮಗಂತೂ ಯಾವ ಗಾಡಿ ಹೆಸರು ಗೊತ್ತಿರಲಿಲ್ಲ. ಕಾರು ಅಷ್ಟೇ. ಇದರಲ್ಲಿ ಇವ್ರು ನೋಡಿ ತಾರ್ ಅಂತೇಳಿ ನೋಡ್ತಾ ಇದ್ದಾರೆ. ಕಾಣಿಸ್ತೇನೆ ನಿಂಗೂ? ಜೀಪ್ ಆಗ್ಯಾವೆ. ಅವೇ ಎಲ್ಲರಿಗೂ ಜೀಪ್ ಆಗ್ಬಿಟ್ಟವೆ. ಅವ್ರಿಗೂ ಸ್ವಲ್ಪ ಗಾಡಿಗಳನ್ನ ತೋರಿಸ್ಕೊಂಡು ಮನೆ ಕಡೆ ಬಂದ್ವಿ. ಅವರು ಅವ್ರ ಮನೆಗೆ ಹೋದರು. ಹಂಗೇನೆ ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಯವ್ರನ್ನ ಬನ್ನಿ ಕರ್ಕೊಂಡೋಗಿ, ನನ್ನ ಕೈಲಿ ಆಯ್ತಾ ಇಲ್ಲ ಅಂದಿದ್ದಕ್ಕೆ ನೋಡಿ ಪಾಪ ಬಂದರು. ನಾನು ಸುಮ್ಮನೆ ಕಾಲ್ ಮಾಡಿದ್ದು ಬರ್ತಾರೋ ಇಲ್ವೋ ಅಂತೇಳಿ. ಅವ್ರು ಲಾಕ್ ಮಾಡ್ಕೊಂಡು ನಿಜವಾಗ್ಲೂ ಬರ್ತಾಯಿದ್ರು. ಅಷ್ಟರಲ್ಲಿ ನಾನೇ ಬಂದೆ. ಸುಮ್ಮನೆ ಹೇಳ್ತೀಯ ಅಂತೇಳಿ ನಗ್ತಾ ವಾಪಸ್ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಬರೋದಿಲ್ಲ, ನೀನೇ ಬಾ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಕಾಲ್ ಮಾಡಿದ್ದು. ಕಾಲು ತುಂಬ ನೋವಾಗಿದೆ ಅಂದಿದ್ದಕ್ಕೆ ಬಂದರು ಗೈಸ್ ಅವರು. ಇಲ್ಲ ಅಂದಿದ್ರೆ ವಾಕ್ ಆಗುತ್ತೆ ನಡ್ಕೊಂಡು ಬಾ ಅಂತ ಅಂದಿರೋರು. ಗೈಸ್ ನಮ್ಮದು ಬೆಳಿಗ್ಗೆನೇ ಹೀಟ್ರು ಕೆಟ್ಟೋಗಿತ್ತು ಅಂತ ಹೇಳಿದ್ನಲ್ಲ, ಬಂದು ಈಗ ರೆಡಿ ಮಾಡ್ತಾ ಇದ್ದಾರೆ. ವೈರ್ ಕನೆಕ್ಷನ್ ಎಲ್ಲ ಚೆನ್ನಾಗೇ ಇದೆ, ಏನು ಕೆಟ್ಟೋಗಿರಲಿಲ್ಲ.
ಬಟ್ ಅದು ಶಿಲ್ಟ್ ಹಿಡ್ದಿತ್ತಲ್ಲ ಅದೆಲ್ಲ ಜಾಸ್ತಿ ಆಗಿರೋದ್ರಿಂದ ಕಾಯ್ತಾ ಇಲ್ವೇನೋ ಅಂತ ಹೇಳಿ ಅದನ್ನೆಲ್ಲ ಬಡಿತಾ ಇದ್ರು ಉದ್ರೋಗ್ಲಿ ಅಂತೇಳಿ. ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ದೆ. ಬಟ್ ಅದು ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಕಟ್ಟಿಗೆ ತಗೊಂಡು ನಾನೇ ಚೆನ್ನಾಗಿ ಬಡಿದೆ ಅದನ್ನೆಲ್ಲನೂ. ಆ್ಯಕ್ಚುಲಿ ಹಂಗೆ ಬಡಿಬಾರ್ದಂತೆ ಈ ಥರ, ನಮ್ಗೆ ಗೊತ್ತಿಲ್ಲ. ಹಂಗೆ ಬಡ್ದಾದ್ಮೇಲೆ ವೈರ್ ಕಲೆಕ್ಷನ್ ಎಲ್ಲ ಲೂಸ್ ಆಗ್ತವೆ, ಹೀಟ್ರ್ ಆಗಲ್ಲ ಅಂತ ಹೇಳಿದ್ರು. ಮುಂಚೆ ತಗೊಂಡಿದ್ದೆಲ್ಲ ನಾನು ಇದೇ ಥರನೇ ಬಡಿತಾ ಇದ್ದೆ. ಬಟ್ ಏನು ಮಾಡೋದು, ಅದು ರೆಡಿ ಆಗುತ್ತಾ ಅಂತ ಹೇಳಿ ಈ ಥರ ಎಲ್ಲ ಉದುರಿಸ್ಬಿಟ್ಟು ಅದು ಶಿಲ್ಟ್ ಹಿಡ್ದಿರೋದನ್ನೆಲ್ಲ ರೆಡಿ ಮಾಡಿ ಹೀಟ್ರ್ ಹಾಕಿದ್ವಿ. ಒಂದು ಜಸ್ಟ್ ಬಿಸಿ ಆಗ್ತಾ ಇದೆ ಅಷ್ಟೇ, ಮುಖ ತೊಳ್ಕೊಳ್ಳೋವಷ್ಟು. ಸ್ನಾನ ಮಾಡೋವಷ್ಟೇನೋ ಕಾಯ್ತಾ ಇಲ್ಲ. ಈ ಥರ ಬಡಿಬಾರ್ದಂತೆ ಗೈಸ್. ನಾವಂತೂ ಬಡ್ದುಬಿಟ್ಟು 2 ಹಾಳು ಮಾಡಿದ್ದೀವಿ. ನೀವಂತೂ ಇನ್ನು ಬಡಿಯೋದಕ್ಕೆ ಹೋಗಬೇಡಿ, ಅದು ಬಡಿದ್ರೆ ಕೆಟ್ಟೋಗ್ಬಿಡುತ್ತಂತೆ. ನಮ್ಮನೆಯವ್ರು ನೋಡಿ ನೀರು ಕಾಯ್ತಾ ಇದ್ದಾವ ಅಂದರು. ಇಲ್ಲ ಕಾಯ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬಿಡು ಹೊಸದು ತರೋಣ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಎಷ್ಟು ಅಂತ ಹೀಟ್ರ್ ತರೋದು, ಗೀಸರ್ ಹಾಕ್ಸಿ ಅಂದರೆ ನಮ್ಮನೆಯವ್ರಿಗಂತೂ ಹೆವಿ ಗೀಸರ್ ಅಂದ್ರೇ ಭಯ. ಕೆಲವೊಂದು ಇನ್ಸಿಡೆಂಟ್ ನೋಡಿದಾಗಿಂದನೂ ಗ್ಯಾಸ್ ಗೀಸರು ಇಷ್ಟಪಡಲ್ಲ, ಕರೆಂಟ್ ಗೀಸರು ಇಷ್ಟಪಡಲ್ಲ. ಬೇಡವೇ ಬೇಡ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಾಡಿಗೆ ಮನೇಲಿ ಇರೋವರೆಗೂ ನಾವು ಹೀಟ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗಳು ಯಾರ ಮನೆಯಲ್ಲಾದರೂ ಹೀಟ್ರ್ ಇದ್ದರೆ ಈ ಥರ ತಪ್ಪು ಮಾಡಬೇಡಿ. ಅಂದರೆ ಈ ಥರ ಎಲ್ಲ ಬಡಿಯೋದು ಅದೆಲ್ಲನ ಸುಮ್ಮನೆ 300-400 ರೂಪಾಯಿ ವೇಸ್ಟ್ ಆಗುತ್ತೆ. ವೈರ್ ಕನೆಕ್ಷನ್ ಎಲ್ಲ ಚೆನ್ನಾಗಿದೆ, ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ರೆಡಿ ಆದರೆ ರೆಡಿ ಮಾಡಿಸ್ಕೊಂಬರ್ತೀನಿ, ಇಲ್ಲಾಂದರೆ ನಾಳೆ ಹೊಸದೇ ತೊಗೊಂಡು ಬರಬೇಕು. ಓಕೆ ಗೈಸ್, ಈ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಕೀಪ್ ವಾಚಿಂಗ್, ಬಾಯ್.